ಕತ್ತೆ ಬಿಸ್ನೆಸ್ ನಂಬಿ ಬೀದಿಗೆ ಬಂದ ನೂರಾರು ರೈತರು ಕತ್ತೆ ಬಿಸ್ನೆಸ್ಗೆ ಸಾಲ ಮಾಡಿ ಹಣ ಕಟ್ಟಿದ್ದಾರೆ ಹಲವರು. ಮನೆಯಲ್ಲಿದ್ದ 10 ತೊಲೆ ಬಂಗಾರ ಅಡವಿಟ್ಟಿದ್ದ ದಾವಲ್ ಸಾಬ್. ವಿಜಯನಗರದ ಹೊಸಪೇಟೆ ತಾಲೂಕಿನ ಪಿಕೆ ಹಳ್ಳಿ ಗ್ರಾಮದ ರೈತ ದಾವಲ್ ಸಾಬ್ ಅವರು ಕತ್ತೆ ಬಿಸ್ನೆಸ್ಗೆ ನಂಬಿ ಕೈ ಸುಟ್ಟುಕೊಂಡ್ವಿ ಅಂತ ಹೇಳಿ ಅಲಲು ತೋಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ರೈತ ದಾವಲ್ ಸಾಬ್ ಜೊತೆ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಜಿಂದೆ ಮಿಲ್ ಕತ್ತೆ ಏನು ನೀಡಿತ್ತು ಅದೇ ಒಂದು ಕಂಪ್ನಿಗೆ ಲಕ್ಷ ಹಣ ನೀಡಿ ಈಗ ಸಾಕಷ್ಟು ಜನರು ಕೂಡ ವಂಚನೆಗೊಳಗಾಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಪಿಕೆ ಹಳ್ಳಿ ಇದೆ. ಆ ಒಂದು ಗ್ರಾಮದಲ್ಲಿಯೂ ಕೂಡ ಓರ್ವರು ಏನು ತಮ್ಮ ಹೆಂಡತಿಯ ಒಡವೆಗಳನ್ನು ಒತ್ತಿ ಇಟ್ಟು ಕೂಡ ಆ ಒಂದು ಕತ್ತೆ ಖರೀದಿಗೆ ಮುಂದಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಈಗ ಕತ್ತೆ ಖರೀದಿಗೆ ಮುಂದಾಗಿರ್ತಕ್ಕಂಥ ದಾವಲ್ ಸಾಬ್ ಅವರು ಇದ್ದಾರೆ. ಯಾವ ರೀತಿಯಾಗಿ ಹಣ ನೀಡಿದರು ಅವರಿಗೆ ಅನ್ನೋದನ್ನು ಅವ್ರನ್ನ ಮಾಹಿತಿ ಪಡೆಯುವಂಥ ಕೆಲಸ ಮಾಡ್ತೀನಿ. ಯಾತಕ್ಕಾಗಿ ಈ ಒಡವೆಗಳನ್ನು ಇಟ್ಟು ಕತ್ತೆ ಖರೀದಿ ಮಾಡಬೇಕಂತ ನಿಮ್ಗೆ ಅನಿಸ್ತು ಸರ್? ಮಗಳಿಗೆ ಭಾಳ ಆರಾಮಿದ್ದಿಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಮಾಡಿದರೆ ಕತ್ತೆ ಮಾಡಿದರೆ ಇದು ಸಾಲ ಅರಿಬೋದಲ್ಲ ಅಂತೇಳಿ ಒಂದು 10 ತೊಲೆ ಬಂಗಾರ ಥರದ ಒತ್ತೆ ಇಟ್ಟುಬಿಟ್ಟು ಮಾಡಿದೆ ಸರ್. ಇದು ಕೂಡ ನಿಂಗೆ ಹಾಕ್ಯಂಡು ಹೋಗ್ಬಿಟ್ರು ಸರ್. ಅಲ್ಲ, ನಿಮ್ಗೆ ಇದು ಏಕಾಏಕಿ ಈ ಥರ ಒತ್ತಿ ಇಟ್ಟು ಮಾಡೋದಕ್ಕಿಂತ ರೊಕ್ಕಿದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಯಾಕೆ ಇಂಥದ್ದು ಸಾಹಸ ಕೈ ಹಾಕಿದ್ರೆ ಅಂತ ಸರ್? ಸಾಲ ಭಾಳ ಇತ್ತಲ್ಲ, ಈ ಥರ ಮಾಡಿದ್ರೆ ಸ್ವಲ್ಪ ಸಾಲ ಅರಿಬೋದಲ್ಲ ನಮ್ದು ಅಂತೇಳಿ ಮಾಡಿದೆ ಸರ್. ಮಗಳಿಗೆ ಭಾಳ ಸೀರಿಯಸ್ ಇತ್ತಲ್ಲ, ಆರಾಮಿದ್ದಿಲ್ಲ, ಒಂದು 15 ಲಕ್ಷ ರೂಪಾಯಿ ಸಾಲ ಆಗಿದ್ದೆ. ಈ ಥರ ಆಗಿ ಮಾಡಿದೆ ನಾನು. ಯಾವಾಗ ಒತ್ತಿ ಇಟ್ರಿ ಮತ್ತು ಯಾವಾಗ ಇವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಿ ಸರ್? 9ನೇ ತಾರೀಕಿಗೆ ಅವತ್ತೇ ಇಟ್ಟಿದ್ದೀನಿ ಸರ್. ಅವತ್ತು ತಮ್ಮ ಕೊಟ್ಟಿದ್ದೀನಿ ಅಮೌಂಟ್. ಈಗ ಒತ್ತಿ ಇಟ್ಟು ಎಷ್ಟು ದಿವಸ ಆಯಿತು? ಇವತ್ತಿಗೆ 10 ದಿನ ಸರ್, 10-11 ದಿನ ಆಯ್ತು. ಈಗ ಕಂಪ್ನಿಯವ್ರು ಫ್ರಾಡ್ ಮಾಡಿದಾರೆ ಅನ್ನೋಂಥ ವಿಷಯ ಬೆಳಕಿಗೆ ಬಂದಿದೆ. ಏನು ಅನ್ನಿಸ್ತಾ ಇದೆ ನಿಮ್ಗೆ? ಇದೆ ಸರ್, ನಿನ್ನೆ ಹಂಗೆ ಅನಿಸ್ತು. ನಿನ್ನೆ ಬಂದ್ಬಿಟ್ಟು ಒಂದೇಟಿ ಸಾಕಾಯ್ತು, ನಾವು ಸಾಕಾಗಿ ಒಂದೇಟಿ ಬಂದೆ. ನಿನ್ನೆ ಬಂದೆ, ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಮೇಡಮ್. ಅಷ್ಟಕ್ಕೆ ಸುಮ್ಮನೆ ಸರಿ, ಏನು ಹೇಳಿಲ್ಲ. ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀನಿ ಸರ್, ನಿನ್ನೆ ಕೊಟ್ಟಿದ್ದೀನಿ. ಅದು ಏನು ಒಡವೆ ಒತ್ತಿಟ್ಟು ಡಾಕ್ಯುಮೆಂಟ್ಸ್ ಅವನ್ನೆಲ್ಲ ಕೇಳಿದ್ರ ಅಲ್ಲಿ ಪೊಲೀಸ್? ಇಲ್ಲ ಸರ್, ಕೇಳಿಲ್ಲ ಸರ್, ಅದೆಲ್ಲ ಕೇಳಿಲ್ಲ. ಏನು ಮಾಡಿದ್ದೀರ ಅಂತ, ದುಡ್ಡು ಎಲ್ಲಿ ತಗೊಂಬಂದಿರ ಅಂದ್ರೆ ಈಗ ಒಡವೆ ಇಟ್ಟು ತಗೊಂಬಂದು ಮಾಡಿದ್ದೀನಿ ಸರ್. ಕೊಟ್ಟಿದ್ದೀರಾ ಪ್ರೂಫ್ ಈಗ ಪೊಲೀಸರಿಗೆ? ಸರ್, ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಇವು ನಿನ್ನ ಅಮೌಂಟ್ ಕಟ್ಟಿರೋವು ಈಗ ತಗೊಂಬಂದಿರೋದೆಲ್ಲ ತಗೊಂಬಂದು ಕೊಟ್ಟಿದ್ದೀನಿ ಸರ್. ಮುಂದೆ ಏನಂತ ಈಗ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಏನು ಹೇಳಿದ್ರು ಪೊಲೀಸರಿಗೆ? ಇವಾಗ ಮಾಡ್ತೀವಿ ನೋಡಂತ, ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮದು ಸಾಲ ಬಹಳಷ್ಟು ಇತ್ತು, ಹಾಗಾಗಿ ಏನೋ ಒಂದು ದುಡಿಮೆ ಮಾಡಿ ಇದರಲ್ಲಿ ಆದರೂ ಕೂಡ ನಾನು ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾನು ಮನೆಯಲ್ಲಿರ್ತಕ್ಕಂತಹ 10 ತೊಲೆ ಬಂಗಾರವನ್ನು ಒತ್ತೆ ಇಟ್ಟು ಕತ್ತೆ ಪಡೆಯಲಿಕ್ಕೆ ಮುಂದಾಗಿದ್ದೆ. ಆದರೆ ಈಗ ಆಗಿರೋದು ನೋಡಿ ನನಗೆ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ಏನು ಮಾಡಬೇಕಂತ ತಿಳಿತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ, ನೋವಿನ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ್ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.